ಸ್ಕಂದನಗರ ನಿವಾಸಿಗಳ ಮೇಲೆ ಬಿಡಿಎ ಅಧಿಕಾರಿಗಳು ಕಣ್ಣು ಹಾಕಿದ್ದಾರೆ ಅನ್ನುವಂಥ ವಿಚಾರ. ಅಲ್ಲಿರುವಂತಹ ನಿವಾಸಿಗಳೇ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಬಿಡಿಎ ಕಚೇರಿಗೆ ಹೋದ್ರೂ ಕೂಡ ನಾವು ಲಂಚ ಕೊಡುವಂತ ಪರಿಸ್ಥಿತಿ ಅಲ್ಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ಬಿಡಿಎ ಅಧಿಕಾರಿಗಳ ಮೇಲೆ ನಿವಾಸಿಗಳು ಲಂಚಾರೋಪವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಬಿಡಿಎ ಕಚೇರಿಗೆ ನಾವು ಅಲೆದಾಟ ಮಾಡಬೇಕು, ಆ ಸಂದರ್ಭದಲ್ಲಿ ನಮ್ಮಿಂದ ಲಂಚ ಪಡೆದಿದ್ದಾರೆ. ಜಾಗ ವಿಸಿಟ್ ಮಾಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಅದಾದ ಬಳಿಕವೂ ಕೂಡ ಜಾಗ ಕಬಳಿಸುವಂತ ಹುನ್ನಾರವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಬಹಳ ಗಂಭೀರವಾದಂತಹ ಆರೋಪವನ್ನ ಈಗ ಅಲ್ಲಿನ ನಿವಾಸಿಗಳು ಬಿಡಿಎ ಅಧಿಕಾರಿಗಳ ವಿರುದ್ಧ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಿಡಿಎ ವಿರುದ್ಧ ಹೋರಾಟಕ್ಕೂ ಕೂಡ ಈಗ ನಿವಾಸಿಗಳು ಸಜ್ಜಾಗಿದ್ದಾರೆ, ಅಂತ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸ್ಕಂದನಗರಕ್ಕೆ ಇವತ್ತು ಅನೇಕ ಸಂಘಟನೆಗಳು ಕೂಡ ಭೇಟಿಯನ್ನ ನೀಡಲಿದೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ನಮ್ಮಿಂದ ಲಂಚವನ್ನ ಪಡೆದಿದ್ದಾರೆ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋದು. ಸ್ಪಾಟ್ ವಿಸಿಟ್ ಮಾಡಬೇಕು ಅಂತಂದ್ರೂ ಕೂಡ ಬಿಡಿಎ ಅಧಿಕಾರಿಗಳಿಗೆ ದುಡ್ಡು ಕೊಡ್ಬೇಕಂತೆ, ಲಂಚ ಕೊಡ್ಬೇಕಂತೆ. ಬಿಡಿಎ ಅಧಿಕಾರಿಗಳು ಸ್ಪಾಟ್ಗೆ ಬಂದು ವಿಸಿಟ್ ಮಾಡಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು. ಅಷ್ಟೇ ಅಲ್ಲ, ಅವರು ಕಚೇರಿಗೆ ಹೋದ್ರೆ ಅಲ್ಲೂ ದುಡ್ಡು ಕೊಡಬೇಕು ಅನ್ನುವಂತ ಆರೋಪ. ಸರ್, ಇಷ್ಟು ವರ್ಷಗಳು ನಾವು ಇಲ್ಲಿ ಸ್ಥಳೀಯವಾಗಿ ಸುಮಾರು 20 ವರ್ಷದಿಂದ ನಾವು ಮನೆಗಳನ್ನ ಕಟ್ಕೊಂಡು ವಾಸ ಇದ್ದೀವಿ. ಬಿಡಿಎನವರು ನೋಟಿಫಿಕೇಷನ್ನು 1992ರಿಂದನೂ ಕೂಡ ಇಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗಿ ನಾವೆಲ್ಲ ವಾಸ ಮಾಡ್ತಾ ಇರೋವಂಥದ್ದು ಜಾಗ ಇದು. ಇವಾಗ ಅವ್ರಿಗೆ ಏನು ಬಿಡಿಎಗೆ 5 ವರ್ಷ ಇರುತ್ತೆ ಸರ್, ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಈಗ 20 ವರ್ಷ ಬಿಟ್ಟು ಇವಾಗ ಏಕಾಏಕಿ ನೋಟಿಸ್ನ ಕೊಟ್ಟಿರೋವಂಥದ್ದು ನಮ್ಮೆಲ್ರಿಗೂ ಕೂಡ ಇಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಬಡವ್ರಿಗೂ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆನೇ ಇದು. ಅವ್ರು ಯಾವ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಬಿಡಿಎದವರು ಇವಾಗ ಏನು ಅವಾರ್ಡ್ ಕೊಟ್ಟಿದ್ದಾರಲ್ಲ ಅವ್ರ ಹತ್ರ ರಿಕವರಿ ಮಾಡ್ಕೋತಾರೋ ಇಲ್ಲ ಬಿಟ್ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಬಿಡಿಎದವ್ರು ಮಾಡಿರೋದೇ ಫ್ರಾಡು. ಲಕ್ಷಗಟ್ಟಲೆ ಲಂಚಗಳನ್ನ ತಗೊಂಡು ಆ ಫೈಲ್ನ ಮೂವ್ ಮಾಡಿ ಯಾರೋ ಒಬ್ಬ ಬ್ರೋಕರ್ ಬಂದ ಅಂತ ಹೇಳ್ಬಿಟ್ಟು ಅವನ ಮುಖಾಂತರ ಲಕ್ಷ ಲಂಚಗಳನ್ನ ತಗೊಂಡು ಅಧಿಕಾರಿಗಳು ಸ್ಪಾಟ್ಗೆ ಬರ್ದೇನೆ ಎಲ್ಲೋ ಕೂತ್ಕೊಂಡು ರಿಪೋರ್ಟ್ನ ಹಾಕಿ ಅವರು ಅವಾರ್ಡ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಿಕ್ಕಾಬಟ್ಟೆ ಲೋಪದೋಷಗಳು ನಮಗೆ ಕಂಡು ಬಂದಿದೆ. ನಾವು CD ತರಿಸ್ಕೊಂಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಪಂಚಾಯತಿಯಿಂದ PDO ಕೂಡ ಲೆಟ್ರ್ ಕೊಟ್ಟಿದ್ದಾರೆ. ಸಾಕಷ್ಟು ಖಾತೆ ಕಂದಾಯಗಳು ಎಲ್ಲ ಕಟ್ತಾ ಬಂದಿದ್ದೀವಿ. ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. PDO ಭಾಗೀರಥಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇಲ್ಲಿ ಯಾವುದೇ ಖಾತೆಗಳು ಕಂಡು ಬಂದಿಲ್ಲ ಅಂತೇಳಿ ಬರೀ 6-7 ಇದೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಆ ಮುಖಾಂತರ ಅವರನ್ನು ನಾವು ಕೇಳೋದಷ್ಟೇ, ಇವತ್ತಿಗೂ ಇಲ್ಲಿ 107 ಸರ್ವೆ ನಂಬರಲ್ಲಿ ಸುಮಾರು 35ರಿಂದ 40 ಖಾತೆಗಳಿದೆ. ಮತ್ತು ಈ ಸ್ವತ್ತು ಕೂಡ ಕೆಲವರು ಮಾಡ್ತಿದ್ದಾರೆ. ಸ್ಕಂದನಗರ ನಿವಾಸಿಗಳ ಮೇಲೆ ಬಿಡಿಎ ಅಧಿಕಾರಿಗಳು ಕಣ್ಣು ಹಾಕಿದ್ದಾರೆ ಅನ್ನುವಂಥ ವಿಚಾರ. ಅಲ್ಲಿರುವಂತಹ ನಿವಾಸಿಗಳೇ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಬಿಡಿಎ ಕಚೇರಿಗೆ ಹೋದ್ರೂ ಕೂಡ ನಾವು ಲಂಚ ಕೊಡುವಂತ ಪರಿಸ್ಥಿತಿ ಅಲ್ಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ಬಿಡಿಎ ಅಧಿಕಾರಿಗಳ ಮೇಲೆ ನಿವಾಸಿಗಳು ಲಂಚಾರೋಪವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಬಿಡಿಎ ಕಚೇರಿಗೆ ನಾವು ಅಲೆದಾಟ ಮಾಡಬೇಕು, ಆ ಸಂದರ್ಭದಲ್ಲಿ ನಮ್ಮಿಂದ ಲಂಚ ಪಡೆದಿದ್ದಾರೆ. ಜಾಗ ವಿಸಿಟ್ ಮಾಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಅದಾದ ಬಳಿಕವೂ ಕೂಡ ಜಾಗ ಕಬಳಿಸುವಂತ ಹುನ್ನಾರವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಬಹಳ ಗಂಭೀರವಾದಂತಹ ಆರೋಪವನ್ನ ಈಗ ಅಲ್ಲಿನ ನಿವಾಸಿಗಳು ಬಿಡಿಎ ಅಧಿಕಾರಿಗಳ ವಿರುದ್ಧ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಿಡಿಎ ವಿರುದ್ಧ ಹೋರಾಟಕ್ಕೂ ಕೂಡ ಈಗ ನಿವಾಸಿಗಳು ಸಜ್ಜಾಗಿದ್ದಾರೆ, ಅಂತ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸ್ಕಂದನಗರಕ್ಕೆ ಇವತ್ತು ಅನೇಕ ಸಂಘಟನೆಗಳು ಕೂಡ ಭೇಟಿಯನ್ನ ನೀಡಲಿದೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ನಮ್ಮಿಂದ ಲಂಚವನ್ನ ಪಡೆದಿದ್ದಾರೆ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋದು. ಸ್ಪಾಟ್ ವಿಸಿಟ್ ಮಾಡಬೇಕು ಅಂತಂದ್ರೂ ಕೂಡ ಬಿಡಿಎ ಅಧಿಕಾರಿಗಳಿಗೆ ದುಡ್ಡು ಕೊಡ್ಬೇಕಂತೆ, ಲಂಚ ಕೊಡ್ಬೇಕಂತೆ. ಬಿಡಿಎ ಅಧಿಕಾರಿಗಳು ಸ್ಪಾಟ್ಗೆ ಬಂದು ವಿಸಿಟ್ ಮಾಡಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು. ಅಷ್ಟೇ ಅಲ್ಲ, ಅವರು ಕಚೇರಿಗೆ ಹೋದ್ರೆ ಅಲ್ಲೂ ದುಡ್ಡು ಕೊಡಬೇಕು ಅನ್ನುವಂತ ಆರೋಪ. ಸರ್, ಇಷ್ಟು ವರ್ಷಗಳು ನಾವು ಇಲ್ಲಿ ಸ್ಥಳೀಯವಾಗಿ ಸುಮಾರು 20 ವರ್ಷದಿಂದ ನಾವು ಮನೆಗಳನ್ನ ಕಟ್ಕೊಂಡು ವಾಸ ಇದ್ದೀವಿ. ಬಿಡಿಎನವರು ನೋಟಿಫಿಕೇಷನ್ನು 1992ರಿಂದನೂ ಕೂಡ ಇಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗಿ ನಾವೆಲ್ಲ ವಾಸ ಮಾಡ್ತಾ ಇರೋವಂಥದ್ದು ಜಾಗ ಇದು. ಇವಾಗ ಅವ್ರಿಗೆ ಏನು ಬಿಡಿಎಗೆ 5 ವರ್ಷ ಇರುತ್ತೆ ಸರ್, ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಈಗ 20 ವರ್ಷ ಬಿಟ್ಟು ಇವಾಗ ಏಕಾಏಕಿ ನೋಟಿಸ್ನ ಕೊಟ್ಟಿರೋವಂಥದ್ದು ನಮ್ಮೆಲ್ರಿಗೂ ಕೂಡ ಇಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಬಡವ್ರಿಗೂ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆನೇ ಇದು. ಅವ್ರು ಯಾವ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಬಿಡಿಎದವರು ಇವಾಗ ಏನು ಅವಾರ್ಡ್ ಕೊಟ್ಟಿದ್ದಾರಲ್ಲ ಅವ್ರ ಹತ್ರ ರಿಕವರಿ ಮಾಡ್ಕೋತಾರೋ ಇಲ್ಲ ಬಿಟ್ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಬಿಡಿಎದವ್ರು ಮಾಡಿರೋದೇ ಫ್ರಾಡು.
ಲಕ್ಷಗಟ್ಟಲೆ ಲಂಚಗಳನ್ನ ತಗೊಂಡು ಆ ಫೈಲ್ನ ಮೂವ್ ಮಾಡಿ ಯಾರೋ ಒಬ್ಬ ಬ್ರೋಕರ್ ಬಂದ ಅಂತ ಹೇಳ್ಬಿಟ್ಟು ಅವನು ಮುಖಾಂತರ ಲಕ್ಷ ಲಂಚಗಳನ್ನ ತಗೊಂಡು ಅಧಿಕಾರಿಗಳು ಸ್ಪಾಟ್ಗೆ ಬರ್ದೇನೆ ಎಲ್ಲೋ ಕೂತ್ಕೊಂಡು ರಿಪೋರ್ಟ್ನ ಹಾಕಿ ಅವರು ಅವಾರ್ಡ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಿಕ್ಕಾಬಟ್ಟೆ ಲೋಪದೋಷಗಳು ನಮಗೆ ಕಂಡು ಬಂದಿದೆ. ನಾವು CD ತರಿಸ್ಕೊಂಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಪಂಚಾಯತಿಯಿಂದ PDO ಕೂಡ ಲೆಟರ್ ಕೊಟ್ಟಿದ್ದಾರೆ. ಸಾಕಷ್ಟು ಖಾತೆ ಕಂದಾಯಗಳು ಎಲ್ಲ ಕಟ್ತಾ ಬಂದಿದ್ದೀವಿ. ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. PDO ಭಾಗೀರಥಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇಲ್ಲಿ ಯಾವುದೇ ಖಾತೆಗಳು ಕಂಡು ಬಂದಿಲ್ಲ ಅಂತೇಳಿ ಬರೀ 6-7 ಇದೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಆ ಮುಖಾಂತರ ಅವರನ್ನು ನಾವು ಕೇಳೋದಷ್ಟೇ, ಇವತ್ತಿಗೂ ಇಲ್ಲಿ 107 ಸರ್ವೆ ನಂಬರಲ್ಲಿ ಸುಮಾರು 35ರಿಂದ 40 ಖಾತೆಗಳಿದೆ. ಮತ್ತು ಈ ಸ್ವತ್ತು ಕೂಡ ಕೆಲವರು ಮಾಡ್ತಿದ್ದಾರೆ. ಸ್ಕಂದನಗರ ನಿವಾಸಿಗಳ ಮೇಲೆ BDA ಅಧಿಕಾರಿಗಳು ಕಣ್ಣು ಹಾಕಿದ್ದಾರೆ ಅನ್ನುವಂಥ ವಿಚಾರ. ಅಲ್ಲಿರುವಂತಹ ನಿವಾಸಿಗಳೇ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ BDA ಕಚೇರಿಗೆ ಹೋದ್ರೂ ಕೂಡ ನಾವು ಲಂಚ ಕೊಡುವಂತ ಪರಿಸ್ಥಿತಿ ಅಲ್ಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. BDA ಅಧಿಕಾರಿಗಳ ಮೇಲೆ ನಿವಾಸಿಗಳು ಲಂಚಾರೋಪವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ BDA ಕಚೇರಿಗೆ ನಾವು ಅಲೆದಾಟ ಮಾಡಬೇಕು, ಆ ಸಂದರ್ಭದಲ್ಲಿ ನಮ್ಮಿಂದ ಲಂಚ ಪಡೆದಿದ್ದಾರೆ. ಜಾಗ ವಿಸಿಟ್ ಮಾಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಅದಾದ ಬಳಿಕವೂ ಕೂಡ ಜಾಗ ಕಬಳಿಸುವಂತ ಹುನ್ನಾರವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಬಹಳ ಗಂಭೀರವಾದಂಥ ಆರೋಪವನ್ನ ಈಗ ಅಲ್ಲಿನ ನಿವಾಸಿಗಳು BDA ಅಧಿಕಾರಿಗಳ ವಿರುದ್ಧ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, BDA ವಿರುದ್ಧ ಹೋರಾಟಕ್ಕೂ ಕೂಡ ಈಗ ನಿವಾಸಿಗಳು ಸಜ್ಜಾಗಿದ್ದಾರೆ, ಅಂತ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸ್ಕಂದನಗರಕ್ಕೆ ಇವತ್ತು ಅನೇಕ ಸಂಘಟನೆಗಳು ಕೂಡ ಭೇಟಿಯನ್ನ ನೀಡಲಿದೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ನಮ್ಮಿಂದ ಲಂಚವನ್ನ ಪಡೆದಿದ್ದಾರೆ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋದು. ಸ್ಪಾಟ್ ವಿಸಿಟ್ ಮಾಡಬೇಕು ಅಂತಂದ್ರೂ ಕೂಡ BDA ಅಧಿಕಾರಿಗಳಿಗೆ ದುಡ್ಡು ಕೊಡ್ಬೇಕಂತೆ, ಲಂಚ ಕೊಡ್ಬೇಕಂತೆ. BDA ಅಧಿಕಾರಿಗಳು ಸ್ಪಾಟ್ಗೆ ಬಂದು ವಿಸಿಟ್ ಮಾಡಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು. ಅಷ್ಟೇ ಅಲ್ಲ, ಅವರು ಕಚೇರಿಗೆ ಹೋದ್ರೆ ಅಲ್ಲೂ ದುಡ್ಡು ಕೊಡಬೇಕು ಅನ್ನುವಂತ ಆರೋಪ. ಸರ್, ಇಷ್ಟು ವರ್ಷಗಳು ನಾವು ಇಲ್ಲಿ ಸ್ಥಳೀಯವಾಗಿ ಸುಮಾರು 20 ವರ್ಷದಿಂದ ನಾವು ಮನೆಗಳನ್ನ ಕಟ್ಕೊಂಡು ವಾಸ ಇದ್ದೀವಿ. BDAನವರು ನೋಟಿಫಿಕೇಷನ್ನು 2000 ನಾವು 92ರಿಂದನೂ ಕೂಡ ಇಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗಿ ನಾವೆಲ್ಲ ವಾಸ ಮಾಡ್ತಾ ಇರೋವಂಥದ್ದು ಜಾಗ ಇದು. ಇವಾಗ ಅವ್ರಿಗೆ ಏನು BDAಗೆ 5 ವರ್ಷ ಇರುತ್ತೆ ಸರ್, ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಈಗ 20 ವರ್ಷ ಬಿಟ್ಟು ಇವಾಗ ಏಕಾಏಕಿ ನೋಟಿಸ್ನ ಕೊಟ್ಟಿರೋ ಅಂಥದ್ದು ನಮ್ಮೆಲ್ರಿಗೂ ಕೂಡ ಇಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಬಡವ್ರಿಗೂ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಇದು. ಅವ್ರು ಯಾವ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, BDAದವರು ಇವಾಗ ಏನು ಅವಾರ್ಡ್ ಕೊಟ್ಟಿದ್ದಾರಲ್ಲ ಅವ್ರ ಹತ್ರ ರಿಕವರಿ ಮಾಡ್ಕೋತಾರೋ ಇಲ್ಲ ಬಿಟ್ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ BDAದವ್ರು ಮಾಡಿರೋದೇ ಫ್ರಾಡು. ಲಕ್ಷಗಟ್ಟಲೆ ಲಂಚಗಳನ್ನ ತಗೊಂಡು ಆ ಫೈಲ್ನ ಮೂವ್ ಮಾಡಿ ಯಾರೋ ಒಬ್ಬ ಬ್ರೋಕರ್ ಬಂದ ಅಂತ ಹೇಳ್ಬಿಟ್ಟು ಅವನು ಮುಖಾಂತರ ಲಕ್ಷ ಲಂಚಗಳನ್ನ ತಗೊಂಡು ಅಧಿಕಾರಿಗಳು ಸ್ಪಾಟ್ಗೆ ಬರ್ದೇನೆ ಎಲ್ಲೋ ಕೂತ್ಕೊಂಡು ರಿಪೋರ್ಟ್ನ ಹಾಕಿ ಅವರು ಅವಾರ್ಡ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಿಕ್ಕಾಬಟ್ಟೆ ಲೋಪದೋಷಗಳು ನಮಗೆ ಕಂಡು ಬಂದಿದೆ. ನಾವು CD ತರಿಸ್ಕೊಂಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಪಂಚಾಯತಿಯಿಂದ PDO ಕೂಡ ಲೆಟರ್ ಕೊಟ್ಟಿದ್ದಾರೆ. ಸಾಕಷ್ಟು ಖಾತೆ ಕಂದಾಯಗಳು ಎಲ್ಲ ಕಟ್ತಾ ಬಂದಿದ್ದೀವಿ. ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. PDO ಭಾಗೀರಥಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇಲ್ಲಿ ಯಾವುದೇ ಖಾತೆಗಳು ಕಂಡು ಬಂದಿಲ್ಲ ಅಂತೇಳಿ ಬರೀ 6-7 ಇದೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಆ ಮುಖಾಂತರ ಅವರನ್ನು ನಾವು ಕೇಳೋದಷ್ಟೇ, ಇವತ್ತಿಗೂ ಇಲ್ಲಿ 107 ಸರ್ವೆ ನಂಬರಲ್ಲಿ ಸುಮಾರು 35ರಿಂದ 40 ಖಾತೆಗಳಿದೆ. ಮತ್ತು ಈ ಸ್ವತ್ತು ಕೂಡ ಕೆಲವರು ಮಾಡ್ತಿದ್ದಾರೆ.